ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಹಾಕಿ ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರು, ಲಕ್ಸುರಿ ಕಾರು ಆ್ಯಂಡ್ ನಿಮಗೆ ಓಡಿಸೋಕ್ಕೆ ಕಂಫರ್ಟಬಲ್ ಕಾರ್ ಅಂತ ಹೇಳ್ಬೋದು. ಅದನ್ನು ಕೂಡ ಲೋ ಬಜೆಟಲ್ಲಿ ಸಿಗ್ತಾ ಇದೆ. ಅದು ಯಾವ ಗಾಡಿ ಅಂದರೆ ಡೈರೆಕ್ಟ್ ವೀಡಿಯೋಲಿ ಹೋಗಿ ಕಂಪ್ಲೀಟ್ ವೀಡಿಯೋ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಸಾಗರ್ ಕಾರ್ಸಿಂದ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋಬೇಡ, ಡೈರೆಕ್ಟ್ಲಿ ವೀಡಿಯೋಲಿ ಹೋಗಿ ಕಂಪ್ಲೀಟ್ ಇಂಟೀರಿಯರ್, ಎಕ್ಸ್ಟೀರಿಯರು, ಬಾಡಿ ಲೈನು, ಟೈರ್ಸ್ ಕಂಡೀಷನು ಆ್ಯಂಡ್ ನಿಮಗೆ ಎಷ್ಟಕ್ಕೆ ಸಿಗ್ತಾ ಇದೆ, ಏನಕ್ಕೆ ಸಿಗ್ತಾ ಇದೆ ಅಂತ ಎಲ್ಲ ಚೆಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಸ್ಕೋಡಾ ಫ್ಯಾಬಿಯಾ ಬಂದಿದೆ. ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2011 ಮಾಡಲು ಸ್ಕೋಡಾ ಫ್ಯಾಬಿಯಾ, ಪೆಟ್ರೋಲ್ ವೇರಿಯಂಟು, ಆಂಬಿಯೆಂಟು. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ವೈಟ್ ಕಲರು. ಫ್ರಂಟ್ ವ್ಯೂ ನೋಡ್ತಾ ಇರಬಹುದು. ಚೆನ್ನಾಗಿದೆ. ಬನ್ನಿ, ಹಂಗೆ ನಿಮಗೆ ರೈಟ್ ಸೈಡ್ ವ್ಯೂನು ಕೂಡ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಾ, ವೀಲ್ ಕ್ಯಾಪ್ಸ್ ಇಲ್ಲ, ವೀಲ್ ಕ್ಯಾಪ್ಸ್ ಹಾಕಬೇಕು, ಬೇಕಂದರೆ ಹಾಕ್ಕೊಡೋಣ. ಅದು ವೀಲ್ ಕ್ಯಾಪ್ಸು ನೀವು ಬಾಡಿ ಲೈನ್ ನೋಡ್ಕೊಳ್ಳಿ ಹೆಂಗೆ ಮೇಂಟೈನ್ ಮಾಡಿದ್ದೀರಾ ಅಂತ. ಬ್ಯಾಕ್ ಸೈಡ್ ನೋಡ್ಬೋದು ಹಂಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು, ಎಲ್ಲಿನೂ ಒಂದು ಸ್ಕ್ರ್ಯಾಚಸ್ಸು, ಡೆಂಟ್ ಆ ಥರ ಏನು ಕಾಣಿಸ್ತಾ ಇಲ್ಲ. ಲೆಫ್ಟ್ ಸೈಡ್ನು ಕೂಡ ನೋಡ್ಬೋದು. ಲೆಫ್ಟ್ ಸೈಡ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ರೈಟ್ ಟೋನ್ ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡೋಂಗಿಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಬಾಡಿ ಲೈನು ಹಂಗೆ ಬರ್ಬೋದು. ಬಾಡಿ ಲೈನ್ ಎಲ್ಲ ಆಗಿದೆ, ಎಲ್ಲ ತೋರಿಸ್ತೀನಿ. ರೈಟ್ ಟೋನ್ ಬಾಡಿ ಲೈನು, ಎಲ್ಲಿನೂ ಸ್ಕ್ರ್ಯಾಚಸ್, ಡೆಂಟ್ ಆ ಥರ ಏನಿಲ್ಲ. ಬನ್ನಿ ಹಂಗೆ ಟೈರ್ಸ್ ಕಂಡೀಷನ್ ನೋಡೋಣ, ಆದಮೇಲೆ ಇಂಟೀರಿಯರ್ ಕಡೆ ಹೋಗೋಣ. ಟೈರ್ಸ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ ಒಂದು 65-70% ಟೈರ್ ಇದೆ. ವೀಲ್ ಕ್ಯಾಪ್ ಇಲ್ಲ, ವೀಲ್ ಕ್ಯಾಪ್ ಬೇಕಂದರೆ ಹಾಕ್ಕೊಡ್ತೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು ಫ್ರೆಂಡ್. ಆ್ಯಂಡ್ ಇಂಟೀರಿಯರ್ ಕಡೆ ಬರೋಣ. ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್, ಔಟ್ ಆಫ್ ಮಾರ್ಗೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರು. ನೋಡ್ತಾ ಇದ್ದೀರಾ, ಲೆದರ್ ಸೀಟ್ಸ್ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಆ್ಯಂಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ ಇಂಟೀರಿಯರು. AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. ಆ್ಯಂಡ್ ಡ್ಯೂಲ್ ಏರ್ ಬ್ಯಾಗ್ನು ಕೂಡ ಬರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಏರ್ ಬ್ಯಾಗ್ ಇದೆ, ಪ್ಯಾಸೆಂಜರ್ ಏರ್ ಬ್ಯಾಗ್ ಇದೆ. ಆ್ಯಂಡ್ ಬ್ಯಾಕ್ ಇಂಟೀರಿಯರ್ನು ಕೂಡ ತೋರಿಸ್ತೀನಿ. ಬ್ಯಾಕ್ ಇಂಟೀರಿಯರ್ನು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ಹಂಗೆ ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಫ್ರೆಂಡ್ಸ್. ಬೂಟ್ ಸ್ಪೇಸು ಎಷ್ಟು ದೊಡ್ಡದಿದೆ ನೋಡ್ತಾ ಇದ್ದೀರಾ. ಹ್ಯಾಶ್ ಬ್ಯಾಕಲ್ಲಿ ಸೆಡಾನ್ ಥರ ಬೂಟ್ ಸ್ಪೇಸ್ ಬರುತ್ತೆ, ಅದು ಫ್ಯಾಬಿಯಾದಲ್ಲಿನೇ ಬರೋದು ಈ ಥರ ದೊಡ್ಡದು ಬೂಟ್ ಸ್ಪೇಸು. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಿದೆ ಅಂತ. ಆರಾಮಾಗಿ ಎಷ್ಟು ಬೇಕಂದರೆ ಲಗೇಜ್ ಅಷ್ಟು ಇಟ್ಕೊಂಡು ಹೋಗ್ಬೋದು. ನೋಡ್ಬೋದು
ಎಷ್ಟು ದೊಡ್ಡದಿದೆ ಅಂತ ಬೂಟ್ ಸ್ಪೇಸು. ರಿವರ್ಸ್ ಕ್ಯಾಮ್ರಾನು ಕೂಡ ಹಾಕಿದ್ದಾರೆ. ಹಂಗೆ ನೋಡ್ಬೋದು ಲೆಫ್ಟ್ ಸೈಡ್ ಟೈರು ಇದೂ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟು 4 ಟೈರ್ಸು 65-70% ಟೈರ್ ಇದೆ ನೋಡೋದು ಇದ್ದೀರಾ. ಅಲ್ಲಿ ಈ ಕ್ಯಾಪ್ಸ್ ಇಲ್ಲ, ಕ್ಯಾಪ್ಸ್ ಇದ್ದರೆ ಇನ್ನೂ ಲುಕ್ ಬಂದುಬಿಡುತ್ತೆ ವೆಹಿಕಲ್ಲು. ವೀಲ್ ಕ್ಯಾಪ್ ಹಾಕೋಣ ಬನ್ನಿ ಫ್ರೆಂಡ್ಸ್. ಇಂಜಿನ್ ರೂಮ್ ನೋಡ್ಕೊಳ್ಳೋಣ, ಇಂಜಿನ್ ರೂಮ್ ಹೆಂಗಿದೆ ಅಂತ. ಇಂಜಿನ್ ರೂಮ್ ನೋಡ್ತಾ ಇದ್ದೀರಾ, ಇಂಜಿನ್ ರೂಮ್ ಕೂಡ ಚೆನ್ನಾಗಿದೆ. ಆಮ್ರಾನ್ ಬ್ಯಾಟ್ರಿ ಕೂಡ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಹಂಗೆ ಸ್ಟಾರ್ಟ್ ಮಾಡಿನೂ ತೋರಿಸ್ತೀನಿ ಹೆಂಗಿದೆ ಅಂತ ಸೌಂಡು. ಫ್ರೆಂಡ್ಸ್ ನೋಡಿದ್ದೀರಾ ಇಂಜಿನ್ ಸೌಂಡು ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿದೆ ಇಂಜಿನ್ನು. ನಾನು ಪರ್ಸ್ನಲಿ ಡ್ರೈವ್ ಮಾಡಿದೆ, ವೆಹಿಕಲ್ ತುಂಬ ಕ್ಲೀನ್ ಆಗಿದೆ. ಬನ್ನಿ ಇವಾಗ ಡೀಟೇಲ್ಸ್ ಹೋಗೋಣ, ಏನು ಮಾಡಲ್ಲು, ಏನು ಪ್ರೈಸು, ಎಷ್ಟಕ್ಕಾಗತ್ತೆ, ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ದೀರಾ ನಿಮಗೆ ರೈಟ್ ಆನ್ ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಎಕ್ಸ್ಟೀರಿಯರು, ಆಲ್ಮೋಸ್ಟ್ ನಿಮಗೆ ಟೈರ್ಸ್ ಕಂಡೀಷನ್ನು, ಇಂಜಿನ್ ರೂಮ್ ಕಂಡೀಷನ್ ಎಲ್ಲ ತೋರಿಸ್ತೀನಿ, ಪ್ರತಿಯೊಂದು ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್ 2011 ಮಾಡಲು, ಸ್ಕೋಡಾ ಫ್ಯಾಬಿಯಾ ಆಂಬಿಯೆಂಟು, ಪೆಟ್ರೋಲ್ ಇಂಜಿನು. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 13-14 ಬರುತ್ತೆ, ಲಾಂಗಲ್ಲಿ 15-16 ಬರ್ಬೋದು. 1.2 ಲೀಟರ್ ಇಂಜಿನ್ ಬರೋದು ಇದು. ಆ್ಯಂಡ್ ಫ್ರೆಂಡ್ಸ್ ಕಿಲೋಮೀಟರ್ ಡ್ರಿವನ್ ಅರೌಂಡ್ 78,000 ಕಿಲೋಮೀಟರ್ಸು. ಫ್ರೆಂಡ್ಸ್ ತುಂಬ ವೆಲ್ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಕೂಡ ಆಲ್ಮೋಸ್ಟ್ 60-70% ಟೈರ್ಸ್ ಕೂಡ ಇದೆ. ಇಂಜಿನ್ನು ತುಂಬ ಸ್ಮೂತ್ ಆಗಿದೆ, ಯಾಕಂದರೆ ಪರ್ಸನಲಿ ನಾನು ಡ್ರೈವ್ ನೋಡಿದೆ. ಇಂಜಿನ್ ಆಗಲಿ, ಸಸ್ಪೆನ್ಷನ್ ಆಗಲಿ, ಬೇರೆ ಏನು ಮೆಕ್ಯಾನಿಕಲಲ್ಲಿನೂ ಕೂಡ ಖರ್ಚಿಲ್ಲ. ಆ್ಯಂಡ್ ಬಾಡಿ ಲೈನಲ್ಲಿನೂ ನೋಡಿದ್ದೀರಾ, ಎಲ್ಲಿನೂ ಡೆಂಟ್ಸು, ಸ್ಕ್ರಾಚಸ್ ಆ ಥರ ಏನಿಲ್ಲ. ಆ್ಯಂಡ್ ನಿಮಗೆ ಟೈರ್ಸ್ ಕಂಡೀಷನ್ನು ಗುಡ್ ಕಂಡೀಷನ್ ಇದೆ. ವೀಲ್ಸ್ ಕ್ಯಾಪ್ ಹಾಕಬೇಕು, ಅದು ಬೇಕಂದ್ರೆ ನಮ್ಮ ಕಡೆಯಿಂದನೂ ವೀಲ್ಸ್ ಕ್ಯಾಪ್ ಹಾಕ್ಕೊಡೋಣ. ಫ್ರೆಂಡ್ಸ್ ತೊಗೊಂಡೋಗಿ ನೀವು ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಪ್ರೈಸಿಂಗ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಈ ಗಾಡಿಗೆ ಅರೌಂಡು 2,45,000 ಹೇಳ್ತಾ ಇರೋದು. ಅದನ್ನು ಫಿಕ್ಸೆಡ್ ಪ್ರೈಸ್ ಎಲ್ಲ, ನೆಗೋಷಿಯೇಟ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಸಿ ರೂಟ್ ಅಂದರೆ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪಲ್ಲಿ ಹೋಗಿ ಡೈರೆಕ್ಟ್ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿ ನಮ್ಮ ಶೋರೂಮ್ದು ಲೊಕೇಶನ್ ಬಂದುಬಿಡುತ್ತೆ. ಇಲ್ಲಾಂದರೆ ಕೂಡ ಗೂಗಲ್ ಮ್ಯಾಪಲ್ಲಿ ಕೂಡ ನಮ್ಮದು ಲೊಕೇಶನ್ ಲಿಂಕ್ ಇರುತ್ತೆ, ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಅದ್ಮೇಲೆ ಕ್ಲಿಕ್ ಮಾಡಿ ನಮ್ಮ ಶೋರೂಮ್ಗೆ ಡೈರೆಕ್ಟ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಬೈ.